ಐಟಿ ದಾಳಿ ಸಮರ್ಥಿಸಿಕೊಂಡ ಕಾಂಗ್ರೆಸ್ ಮುಖಂಡ ರಾಯರೆಡ್ಡಿ ಐಟಿ ಅವರು ಮಾಹಿತಿ ಆಧರಿಸಿ ಎಲ್ಲರ ಮೇಲೂ ದಾಳಿ ಮಾಡ್ತಾರೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಐಟಿ ದಾಳಿಯನ್ನ ಕಾಂಗ್ರೆಸ್ ಮುಖಂಡ ರಾಯರೆಡ್ಡಿ ಸಮರ್ಥಿಸಿಕೊಂಡಿದ್ದಾರೆ. ಐಟಿ ಅವರು ಮಾಹಿತಿ ಆಧರಿಸಿ ಎಲ್ಲರ ಮೇಲೂ ದಾಳಿ ಮಾಡ್ತಾರೆ, ಅದಕ್ಕೆ ಯಾರು ಏನ್ ಮಾಡೋಕ್ಕಾಗುತ್ತೆ ಅಂತ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಐಟಿ ದಾಳಿ ರಾಜಕೀಯ ಪ್ರೇರಿತವಾಗಿದ್ರೆ ಅದು ತಪ್ಪು, ಆದರೆ ಕಾನೂನಿನಲ್ಲಿ ಐಟಿ ದಾಳಿ ಮಾಡಲು ಅವಕಾಶವಿದೆ. ನಾವು ಆದಷ್ಟು ಜಾಗೃತರಾಗಿರಬೇಕು, ಕಾನೂನನ್ನ ಪಾಲಿಸಬೇಕು. ದಾಳಿ ರಾಜಕೀಯ ಪ್ರೇರಿತವೋ ಇಲ್ವೋ ಅನ್ನೋದನ್ನ ಐಟಿ ಅವರೇ ಹೇಳಬೇಕು. ಕೊಪ್ಪಳದಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಬಿಜೆಪಿ ಸೇರುವ ಪ್ರಶ್ನೆಯೇ ಉದ್ಭವ ಆಗಲ್ಲ. ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವವನಲ್ಲ. ಬಿಜೆಪಿಯ ಸೈದ್ಧಾಂತಿಕ ವಿಚಾರಗಳು ನನಗೆ ಇಷ್ಟ ಆಗಲ್ಲ. ನಾನು ಜನತಾ ದಳದಿಂದ ಕಾಂಗ್ರೆಸ್ಗೆ ಬಂದವನು, ಬಿಜೆಪಿಗೆ ಹೋಗಲಿಲ್ಲ, ಹೋಗೋದೂ ಇಲ್ಲ ಅಂತ ರಾಯರೆಡ್ಡಿ ತಿಳಿಸಿದ್ದಾರೆ. ನಾನು ಭಾರತೀಯ ಜನತಾ ಪಕ್ಷ ಸೇರುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಯಾಕೆ ಅಂತ ಕೇಳಿ, ನಾನು 11 ಚುನಾವಣೆಗಳನ್ನು ಎದುರಿಸಿದ್ದೇನೆ. 7 ಅಸೆಂಬ್ಲಿ, 4 ಪಾರ್ಲಿಮೆಂಟ್ ಎಲೆಕ್ಷನ್ ಎದುರಿಸಿದಂಥವ್ರು. 1985ರಲ್ಲಿ ಶಾಸಕರಾದಂಥವ್ರು ನಾವು. 35 ವರ್ಷ ಆಯಿತು. ನಾವು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡೋಂಥವ್ರು. ಅಧಿಕಾರಕ್ಕಾಗಿ ರಾಜಕಾರಣ ಮಾಡಲಿಕ್ಕೆ ನಾವು ಯಾವ ಪಾರ್ಟಿಗೆ ಹೋಗಬೇಕಾಗಿಲ್ಲ. ನಾವು ಜನತಾದಳ ಬಿಟ್ಟಿದ್ದು ಯಾಕೆ, ಕಾಂಗ್ರೆಸ್ ಸೇರಿದ್ದು ಯಾಕೆ ಅಂದರೆ, ಜನತಾದಳನ ಬಿಡಲಿಕ್ಕೆ ಕಾರಣ ನಾವು ಅಧಿಕಾರದಲ್ಲ, ಆಲ್ರೆಡಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ವಿ, ಮಿನಿಸ್ಟರ್ ಆಗಿದ್ವಿ, ಎಲ್ಲ ಆಗಿದ್ವಿ. ಅಲ್ಲಿ ಆ ಪಕ್ಷ ಒಡೆದು ಹೋಯಿತು. ನಮ್ಮಂದು ಪಕ್ಷ ಇರಲಿಲ್ಲ. ಅವಾಗ ನಮ್ಮಂದಿರೋದು ಯಾವುದು, ಕಾಂಗ್ರೆಸ್ಸು ಅಥವಾ ಬಿಜೆಪಿ ಹೋಗಬೇಕಾಗಿತ್ತು. ಭಾರತೀಯ ಜನತಾ ಪಕ್ಷದ ಸೈದ್ಧಾಂತಿಕ ವಿಚಾರಗಳು ನನಗೆ ಇಷ್ಟ ಆಗಲ್ಲ. ಅದಕ್ಕಾಗಿ ನಾನು ಬಿಜೆಪಿ ಸೇರಿದೆ, ಕಾಂಗ್ರೆಸ್ಸನ್ನು ಸೇರಿದೆ. ಚುನಾವಣೆಯ ಸಂದರ್ಭದಲ್ಲಿ ಐಟಿ ದಾಳಿ ಆಗ್ತದಂದ್ರೆ ನಾನು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಇನ್ಕಮ್ ಟ್ಯಾಕ್ಸ್ನವರು ಮಾಹಿತಿ ಪ್ರಕಾರ ಎಲ್ಲರ ಮೇಲೂ ದಾಳಿ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗ್ತದೆ? ದೇ ಹ್ಯಾವ್ ಎ ಇನ್ಕಮ್ ಇರ್ತದೆ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನೇನು ನೋಡಿ, ಅವರೇನಾದರೂ ಇನ್ಕಮ್ ಟ್ಯಾಕ್ಸ್ನವರು ರಾಜಕೀಯ ಪ್ರೇರಿತವಾಗಿ ಮಾಡಿದ್ರೆ ತಪ್ಪು, ಆದರೆ ಕಾನೂನಿನಲ್ಲಿ ಅವ್ರಿಗೆ ದಾಳಿ ಮಾಡಲಿಕ್ಕೆ ಅವಕಾಶ ಇದೆ. ಯಾರಿಗೆ? ಎಸ್, ಡೆಫಿನೆಟ್ಲಿ ಅವಕಾಶ ಇದೆ. ಆದರೆ ರಾಜಕೀಯ ಪ್ರೇರಿತ ಆಗಬಾರ್ದು. ನೋಡಿ, ಒಂದು ನಿಮಿಷ, ಅವ್ರಿಗೆ ಮಾಹಿತಿ ಬಂದಿದ್ದು ರಾಜಕೀಯ ಪ್ರೇರಿತವಾಗಿ ಮಾಡಿದ್ದರೆ ತಪ್ಪು ಅಂತ ಹೇಳಿದಲ್ಲ. ರಾಜಕೀಯ ಪ್ರೇರಿತವಾಗಿ ಮಾಡಿದರೆ ತಪ್ಪು. ಅದಕ್ಕೆ ಆದಷ್ಟು ನಾವು ಜಾಗೃತವಾಗಿ ಇರಬೇಕು. ಅದಕ್ಕೇನಿದೆ, ಮತ್ತೆ ಕಾನೂನನ್ನ ಪರಿಪಾಲನೆ ಮಾಡ್ಬೇಕಪ್ಪ. ನಾನಂತೂ ಕಾನೂನು ಪರಿಪಾಲನೆ ಮಾಡ್ತೇನೆ. ನೋಡ್ರಿ, ಯಾವುದು ನಾನು ಏನ್ ಹೇಳ್ತಾ ಇದ್ದೀನಿ, ಅವ್ರು ಯಾವ ಮಾಹಿತಿ